ನೋಡಿ, ವಂದೇ ಮಾತರಮ್ಮನೇ ನಿಜವಾಗಿ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಗಿದ್ದು ವಂದೇ ಮಾತರಂ. ಅದನ್ನು ರಾಷ್ಟ್ರಗೀತೆಯ ಸಮನಾಗಿ ನೋಡಬೇಕನ್ನೋಂಥ ನಿರ್ಣಯ ಇವತ್ತು ನರೇಂದ್ರ ಮೋದಿಯವರು ಏನು ತೊಗೊಂಡಿದ್ದಾರೆ, ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಸಮಗ್ರ ಭಾರತದ ಕಲ್ಪನೆ ಕೊಡುವಂಥ ಒಂದು ರಾಷ್ಟ್ರಭಕ್ತಿ ಗೀತೆ ಇದೆ. ಜನಗಣಮನದಲ್ಲಿ ಏನು ಅಂಥದ್ದು ವಿಶೇಷ ಇಲ್ಲ. ಒಂದು ಕಾಲದಲ್ಲಿ ಜನಗಣಮನ ಬ್ರಿಟಿಷರನ್ನು ಹೊಗಳುವಂಥ ಕೆಲವೊಂದು ಶಬ್ದಗಳದಾವ ಅದರೊಳಗೆ. ಆದರೆ ವಂದೇ ಭಾರತದಲ್ಲಿ ಇಡೀ ಭಾರತದ ಸೃಷ್ಟಿ, ಅರಣ್ಯ, ನಮ್ಮ ನೈಸರ್ಗಿಕ ಸಂಪತ್ತು, ನಮ್ಮ ಎಲ್ಲ ರಾಜ್ಯಗಳ ಒಂದು ಇದನ್ನು ಎಲ್ಲ ಸೇರಿದಂಥದ್ದಿದೆ. ಅದನ್ನು ಏನು ಇವತ್ತು ಕೇಂದ್ರ ಸರ್ಕಾರ ರಾಷ್ಟ್ರಗೀತೆಯ ಸಮಾನ ಒಂದು ದರ್ಜೆಯನ್ನು ಕೊಟ್ಟಿದೆ. ನಾನು ಸ್ವಾಗತ ಬಯಸ್ತೇನೆ. ನೋಡಿ, ವಂದೇ ಮಾತರಮ್ಮನೇ ನಿಜವಾಗಿ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಗಿದ್ದು ವಂದೇ ಮಾತರಂ. ಅದನ್ನು ರಾಷ್ಟ್ರಗೀತೆಯ ಸಮನಾಗಿ ನೋಡಬೇಕನ್ನೋಂಥ ನಿರ್ಣಯ ಇವತ್ತು ನರೇಂದ್ರ ಮೋದಿಯವರು ಏನು ತೊಗೊಂಡಿದ್ದಾರೆ, ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಸಮಗ್ರ ಭಾರತದ ಕಲ್ಪನೆ ಕೊಡುವಂಥ ಒಂದು ರಾಷ್ಟ್ರಭಕ್ತಿ ಗೀತೆ ಇದೆ. ಜನಗಣಮನದಲ್ಲಿ ಏನು ಅಂಥದ್ದು ವಿಶೇಷ ಇಲ್ಲ. ಒಂದು ಕಾಲದಲ್ಲಿ ಜನಗಣಮನ ಬ್ರಿಟಿಷರನ್ನು ಹೊಗಳುವಂಥ ಕೆಲವೊಂದು ಶಬ್ದಗಳದಾವ ಅದರೊಳಗೆ. ಆದರೆ ವಂದೇ ಭಾರತದಲ್ಲಿ ಇಡೀ ಭಾರತದ ಸೃಷ್ಟಿ, ಅರಣ್ಯ, ನಮ್ಮ ನೈಸರ್ಗಿಕ ಸಂಪತ್ತು, ನಮ್ಮ ಎಲ್ಲ ರಾಜ್ಯಗಳ ಒಂದು ಇದನ್ನು ಎಲ್ಲ ಸೇರಿದಂಥದ್ದಿದೆ. ಅದನ್ನು ಏನು ಇವತ್ತು ಕೇಂದ್ರ ಸರ್ಕಾರ ರಾಷ್ಟ್ರಗೀತೆಯ ಸಮಾನ ಒಂದು ದರ್ಜೆಯನ್ನು ಕೊಟ್ಟಿದೆ. ನಾನು ಸ್ವಾಗತ ಬಯಸ್ತೇನೆ. ನೋಡಿ, ವಂದೇ ಮಾತರಮ್ಮನೇ ನಿಜವಾಗಿ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಗಿದ್ದು ವಂದೇ ಮಾತರಂ. ಅದನ್ನು ರಾಷ್ಟ್ರಗೀತೆಯ ಸಮನಾಗಿ ನೋಡಬೇಕನ್ನೋಂಥ ನಿರ್ಣಯ ಇವತ್ತು ನರೇಂದ್ರ ಮೋದಿಯವರು ಏನು ತೊಗೊಂಡಿದ್ದಾರೆ, ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಸಮಗ್ರ ಭಾರತದ ಕಲ್ಪನೆ ಕೊಡುವಂಥ ಒಂದು ರಾಷ್ಟ್ರಭಕ್ತಿ ಗೀತೆ ಇದೆ. ಜನಗಣಮನದಲ್ಲಿ ಏನು ಅಂಥದ್ದು ವಿಶೇಷ ಇಲ್ಲ. ಒಂದು ಕಾಲದಲ್ಲಿ ಜನಗಣಮನ ಬ್ರಿಟಿಷರನ್ನು ಹೊಗಳುವಂಥ ಕೆಲವೊಂದು ಶಬ್ದಗಳದಾವ ಅದರೊಳಗೆ. ಆದರೆ ವಂದೇ ಭಾರತದಲ್ಲಿ ಇಡೀ ಭಾರತದ ಸೃಷ್ಟಿ, ಅರಣ್ಯ, ನಮ್ಮ ನೈಸರ್ಗಿಕ ಸಂಪತ್ತು, ನಮ್ಮ ಎಲ್ಲ ರಾಜ್ಯಗಳ ಒಂದು ಇದನ್ನು ಎಲ್ಲ ಸೇರಿದಂಥದ್ದಿದೆ. ಅದನ್ನು ಏನು ಇವತ್ತು ಕೇಂದ್ರ ಸರ್ಕಾರ ರಾಷ್ಟ್ರಗೀತೆಯ ಸಮಾನ ಒಂದು ದರ್ಜೆಯನ್ನು ಕೊಟ್ಟಿದೆ. ನಾನು ಸ್ವಾಗತ ಬಯಸ್ತೇನೆ.